ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಏಕತೆಯ ಮಹಾಕುಂಭ, ದ್ವೇಷಮುಕ್ತ ಸಮಾಜ ನಿರ್ಮಾಣಕ್ಕೆ ಮೋದಿ ಸಲಹೆ. ಸಿಎಂ ಸಂಧಾನ ಯಶಸ್ವಿ, ಸಾರಿಗೆ ಮುಷ್ಕರ ವಾಪಸ್, ಸಂಕ್ರಾಂತಿಯೊಳಗೆ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಸಿದ್ದರಾಮಯ್ಯ. ಕೆಎಸ್ ಪೂರ್ವಭಾವಿ ಪರೀಕ್ಷೆ, ಅನುವಾದದಲ್ಲಿ ಮತ್ತೆ ದೋಷ. ಮಹಾಸಾಹಸಕ್ಕೆ ಇಸ್ರೋ ರೆಡಿ, ಅಂತರಿಕ್ಷದಲ್ಲಿ 2 ಉಪಗ್ರಹಗಳ ಕೂಡಿಸಿ ಬೇರ್ಪಡಿಸುವ ಡಾಕಿಂಗ್ ಕಸರತ್ತು ಇಂದು ಉಡಾವಣೆ. ವಿಶ್ವ ವ್ಯಾಪೀಠ್ ಚೆಸ್ ಪ್ರಶಸ್ತಿ ಗೆದ್ದ ಹಂಪಿ, ಭಾರತದ ಪಾಲಿಗೆ ವರ್ಷದ ಸಂಭ್ರಮ ಹೆಚ್ಚಿಸಿದ ಸಾಧನೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆ, ಜಿಲ್ಲೆಯಲ್ಲಿ 2ನೇ ಬಾರಿ ಸಂಪುಟ ಸಭೆ, ಚಾಮರಾಜನಗರ ಸಮಗ್ರ ಅಭಿವೃದ್ಧಿ ಕುರಿತು ವಿಶೇಷ ಚರ್ಚೆ ನಿರೀಕ್ಷೆ. ಹೊಸ ವರ್ಷಾಚರಣೆಗೆ ಅಡ್ಡಿ ಇಲ್ಲ, ದುರ್ವರ್ತನೆಗೆ ಕ್ರಮ, ಡಿಸಿಎಂ. ಶೋಕಾಚರಣೆ ಇದ್ದರೂ ಸರ್ಕಾರಿ ಕಾರ್ಯಕ್ರಮಗಳಿಗೆ ಮಾತ್ರ. ವರ್ಷಾಂತ್ಯ ಟೂರ್, ಪ್ರವಾಸಿ ತಾಣಗಳು ರಶ್, ರಾಜ್ಯದ ವಿವಿಧ ತಾಣಗಳಲ್ಲಿ ಹೆಚ್ಚಿದ ಪ್ರವಾಸಿಗರ ಸಂಖ್ಯೆ, ಪ್ರವಾಸಿ ತಾಣಗಳ ಆದಾಯ ಹೆಚ್ಚಳ ನಿರೀಕ್ಷೆ. ವಿಮಾನ ದುರಂತ, 179 ಮಂದಿ ಸಾವು, ದಕ್ಷಿಣ ಕೊರಿಯಾದಲ್ಲಿ ನಡೆದ ದೊಡ್ಡ ಅವಘಡ, ಬದುಕುಳಿದ 2 ಸಿಬ್ಬಂದಿ. ಬಾರ್ಡರ್ ಗವಾಸ್ಕರ್ ಟ್ರೋಫಿ, ಬೂಮ್ರಾ ಮ್ಯಾಜಿಕ್, 4ನೇ ದಿನ 4 ವಿಕೆಟ್ ಕೆಡವಿದ ಭಾರತೀಯ ವೇಗಿ.